ಬರಹದ ಆದೇಶ ಹೊರಡಿಸಿದ ಟ್ರಿಬ್ಯುನಲ್. ಈ ಕೋರ್ಟ್ ಯುಗದಲ್ಲೂ ಓದಲು ಅಸಾಧ್ಯ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತರಾಟೆ. ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್. ಈ ಕೋರ್ಟ್ಗಳ ಯುಗದಲ್ಲಿ ಕೈಬರಹದ ಆದೇಶಗಳು ಸ್ವೀಕಾರಾರ್ಹವಲ್ಲ. ಕಾಗದರಹಿತ ನ್ಯಾಯಾಲಯಗಳನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಇಂತಹ ಸಂದರ್ಭದಲ್ಲೂ ಕೈಬರಹದ ಆದೇಶ ಹೊರಡಿಸಿದ ನ್ಯಾಯಮಂಡಳಿಗಳನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಡಿಜಿಟಲೀಕರಣದಲ್ಲಿ ಹೂಡಿಕೆ ಮಾಡಿದ್ದರೂ ಕೈಬರಹದ ಆಗಾಗ್ಗೆ ಓದಲು ಅಸಾಧ್ಯವಾದ ಆದೇಶಗಳನ್ನು ಹೊರಡಿಸಿದ್ದಕ್ಕಾಗಿ ಹೈದರಾಬಾದ್ ಮೋಟಾರು ಅಪಘಾತ ಹಕ್ಕುಗಳ ನ್ಯಾಯಮಂಡಳಿಯನ್ನು ಭಾರತದ ಸುಪ್ರೀಂ ಕೋರ್ಟ್ ಟೀಕಿಸಿದೆ. ಈಗ 3ನೇ ಹಂತದಲ್ಲಿರುವ ಈ ಕೋರ್ಟ್ಗಳ ಯೋಜನೆಯು ಕಾಗದರಹಿತ ನ್ಯಾಯಾಲಯಗಳತ್ತ ಪ್ರಗತಿಯ ಅಗತ್ಯವಿದೆ ಎಂದು ಅದು ಒತ್ತಿ ಹೇಳಿದೆ. ಇತ್ತೀಚಿನ ಪ್ರಕರಣವೊಂದರಲ್ಲಿ ಕೈಬರಹದ ಆದೇಶ ಹಾಳೆಗಳನ್ನು ನೀಡುತ್ತಿರುವ ಹೈದರಾಬಾದ್ನಲ್ಲಿರುವ ಮೋಟಾರು ಅಪಘಾತ ಹಕ್ಕು ನ್ಯಾಯಮಂಡಳಿ ಬಗ್ಗೆ ಭಾರತದ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಹೈದರಾಬಾದ್ನ ಸಿಟಿ ಸಿವಿಲ್ ನ್ಯಾಯಾಲಯಗಳಲ್ಲಿರುವ ನ್ಯಾಯಮಂಡಳಿಯಲ್ಲಿ ಕಂಪ್ಯೂಟರ್ ಬಳಕೆಯ ಕೊರತೆಯ ಬಗ್ಗೆ ತನಿಖೆ ನಡೆಸುವಂತೆ ನ್ಯಾಯಮೂರ್ತಿಗಳಾದ ರಾಜೇಶ್ ಬಿಂದಾಲ್ ಮತ್ತು ವಿಜಯ್ ಬಿಷ್ಣೋಯ್ ಅವರನ್ನೊಳಗೊಂಡ ಪೀಠವು ತೆಲಂಗಾಣ ಹೈಕೋರ್ಟ್ಗೆ ಸೂಚನೆ ನೀಡಿದೆ. ಕೈಬರಹದ ಆದೇಶಗಳು ಓದಲು ಅಶಕ್ತವಾಗಿದ್ದ ಕಾರಣ ಮೇಲ್ಮನವಿಯನ್ನು ಪರಿಶೀಲಿಸುವಾಗ ಟೈಪ್ ಮಾಡಿದ ಪ್ರತಿಯನ್ನು ವಿನಂತಿಸಬೇಕಾಯಿತು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ದೇಶಾದ್ಯಂತ ನ್ಯಾಯಾಲಯಗಳ ಗಣಕೀಕರಣಕ್ಕಾಗಿ ಭಾರತ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದರೂ ಸಹ ಇದು ಸಂಭವಿಸಿದೆ. ಈ ಕೋರ್ಟ್ಗಳ ಯೋಜನೆಯನ್ನು 2007ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ನಾವು ಅದರ 3ನೇ ಹಂತಕ್ಕೆ ಕಾಲಿಡುತ್ತಿದ್ದೇವೆ. ಆ ಪರಿಸ್ಥಿತಿಯಲ್ಲಿ ನ್ಯಾಯಮಂಡಳಿಯ ಆದೇಶಗಳನ್ನು ಕೈಬರಹದಲ್ಲಿ ಬರೆಯಲು ನಮಗೆ ಯಾವುದೇ ಸಮರ್ಥನೆ ಸಿಗುವುದಿಲ್ಲ. ಇಲ್ಲದಿದ್ದರೆ ಅದು ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ. ಹೆಚ್ಚುವರಿಯಾಗಿ ಆದೇಶ ಹಾಳೆಗಳು ಭಾಗಿಯಾಗಿರುವ ಅಧಿಕಾರಿಗಳ ಹೆಸರುಗಳು ಅಥವಾ ಯುಐಡಿ ಸಂಖ್ಯೆಗಳನ್ನು ಸೇರಿಸಲು ವಿಫಲವಾಗಿವೆ ಎಂದು ನ್ಯಾಯಾಲಯವು ಎತ್ತಿ ತೋರಿಸಿದೆ. ಆದೇಶ ಹಾಳೆಗಳಲ್ಲಿ ಅವರು ತಮ್ಮ ಮೊದಲಕ್ಷರಗಳನ್ನು ಎಲ್ಲಿ ಹಾಕಿದ್ದಾರೆಂದು ಅಧಿಕಾರಿಗಳ ಹೆಸರು ಅಥವಾ ಅವರ ಯುಐಡಿ ಸಂಖ್ಯೆಗಳನ್ನು ಸಹ ಉಲ್ಲೇಖಿಸಲಾಗಿಲ್ಲ. ಅದು ಇಲ್ಲದಿದ್ದರೆ ಅಧಿಕಾರಿಯನ್ನು ಗುರುತಿಸುವುದು ಅಸಾಧ್ಯ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಆ ನ್ಯಾಯಾಲಯದಲ್ಲಿ ಯಾರನ್ನು ನೇಮಿಸಲಾಗಿದೆ ಎಂಬುದರ ಕುರಿತು ದಾಖಲೆಗಳಿಂದ ಕಂಡುಹಿಡಿಯಲು ಯಾರಾದರೂ ಹೆಚ್ಚುವರಿ ಪ್ರಯತ್ನಗಳನ್ನು ನ್ಯಾಯಾಲಯವು ಈ ಸಮಸ್ಯೆಯನ್ನು ಪರಿಹರಿಸಲು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ನಿರ್ದೇಶನ ನೀಡಿತು ಮತ್ತು ಅಗತ್ಯ ಸರಿಪಡಿಸುವ ಕ್ರಮಗಳಿಗಾಗಿ ತನ್ನ ಅವಲೋಕನಗಳನ್ನು ಇತರ ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರಿಗೆ ತಿಳಿಸುವಂತೆ ಆದೇಶಿಸಿತು. ನ್ಯಾಯಮಂಡಳಿಗಳಿಗೆ ಕಂಪ್ಯೂಟರ್ಗಳನ್ನು ಈಗಾಗಲೇ ಒದಗಿಸಿದ್ದರೆ ಕೈಬರಹದ ಆದೇಶಗಳು ಇನ್ನೂ ಏಕೆ ಬಳಕೆಯಲ್ಲಿವೆ ಎಂಬುದನ್ನು ಹೈಕೋರ್ಟ್ ಅನ್ವೇಷಿಸಬೇಕು. ಯಾವುದೇ ಕಂಪ್ಯೂಟರ್ಗಳನ್ನು ಪೂರೈಸದಿದ್ದರೆ ಇದಕ್ಕೆ ಕಾರಣಗಳನ್ನು ಪರಿಶೀಲಿಸಬೇಕು ಮತ್ತು ತಕ್ಷಣದ ಸರಿಪಡಿಸುವ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಅದು ಹೇಳಿದೆ. ಇಡೀ ನ್ಯಾಯಾಲಯ ವ್ಯವಸ್ಥೆಯು ಕಾಗದರಹಿತ ನ್ಯಾಯಾಲಯಗಳು ಕಡೆಗೆ ಅಂದರೆ ಕೆಳಗಿನಿಂದ ಮೇಲಕ್ಕೆ ಸಾಗುತ್ತಿದೆ ಎಂಬ ಅಂಶವನ್ನು ನಾವು ಮರೆಯುವಂತಿಲ್ಲ. 2020ರ ರಸ್ತೆ ಅಪಘಾತದಲ್ಲಿ 22 ವರ್ಷದ ಯುವಕನೊಬ್ಬ ತೀವ್ರ ಗಾಯಗೊಂಡು 100% ಕ್ರಿಯಾತ್ಮಕ ಅಂಗವೈಕಲ್ಯಕ್ಕೆ ಕಾರಣವಾದ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿಯಲ್ಲಿ ಈ ಅಂಶಗಳು ಬಂದಿವೆ. ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಮಂಡಳಿ ಎನ್ಎಸಿಟಿ ಅವರಿಗೆ ಬಡ್ಡಿ ಸಹಿತ ರೂಪಾಯಿ 2,72,000 ಕೋಟಿಗೂ ಹೆಚ್ಚಿನ ಪರಿಹಾರವನ್ನು ನೀಡಿದ ನಿರ್ಧಾರದ ನಂತರ ವಿಮಾದಾರರಾದ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು. ಕಳೆದ ವರ್ಷ ಕಂಪನಿಯ ಪ್ರತಿನಿಧಿಯೊಬ್ಬರು ಅಮಲ್ಜಾರಿ ಪ್ರಕ್ರಿಯೆಯ ಸಮಯದಲ್ಲಿ ತೀರ್ಪನ್ನು ಪಾಲಿಸುವುದಾಗಿ ವಾಗ್ದಾನ ಮಾಡಿದ ನಂತರ ಮೇಲ್ಮನವಿಯನ್ನು ವಜಾಗೊಳಿಸಲಾಯಿತು. ಸುಪ್ರೀಂ ಕೋರ್ಟ್ ಈಗ ಹಿಂದಿನ ಆದೇಶವನ್ನು ರದ್ದುಗೊಳಿಸಿದೆ ಮತ್ತು ಅದರ ಅರ್ಹತೆಯ ಆಧಾರದ ಮೇಲೆ ವಿಷಯವನ್ನು ಮರು ಮೌಲ್ಯಮಾಪನ ಮಾಡುವಂತೆ ಹೈಕೋರ್ಟ್ಗೆ ಸೂಚಿಸಿದೆ. ಮಧ್ಯಂತರದಲ್ಲಿ ವಿಮಾ ಕಂಪನಿಯು ಹಕ್ಕೊತ್ತಾಯದಾರರಿಗೆ ರೂಪಾಯಿ 1 ಕೋಟಿ ವಿತರಿಸಲು ನಿರ್ದೇಶಿಸಿದೆ. ಪ್ರಕರಣದ ಶೀರ್ಷಿಕೆ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ವರ್ಸಸ್ ರತ್ಲವತ್ ಚಂದೂಲಾಲ್ ಮತ್ತು ಇತರರು. ಸುಪ್ರೀಂ ಕೋರ್ಟ್. ಇದು ಈ ವಿಷಯದ ಕುರಿತ ಸಂಕ್ಷಿಪ್ತ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದ.